ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆಯಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ KS ಮರುಪರೀಕ್ಷೆದು ಒಂದು ಕೇಸ್ ವಿಚಾರ ಏನಿತ್ತು ಕೋರ್ಟಲ್ಲಿ ಪ್ರಕರಣ. ಸೊ ಅದರ ಅಪ್ಡೇಟ್ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು 9ನೇ ತಾರೀಕು ಒಂದು ಅಂತಿಮವಾದಂಥ ಕ್ಲೈಮ್ಯಾಕ್ಸ್ ಸಿಗುತ್ತೆ ಮರುಪರೀಕ್ಷೆ ವಿಚಾರಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಕೂಡ ಅಗೇನ್ ಮತ್ತೆ ವಾದ ವಿವಾದ ಎಲ್ಲ ಪ್ರತಿವಾದ ಆದ ನಂತರ ಧಾರವಾಡ ನ್ಯಾಯಾಲಯದಲ್ಲಿ 11ನೇ ತಾರೀಕು ಮತ್ತೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಸೊ ಏನಾಯಿತು ಹಾಗಾದರೆ KPSC ವಕೀಲರಿಂದ ಯಾಕೆ ಸ್ಟೇ ವಿಕೆಟ್ ಮಾಡಿಸೋದಕ್ಕೆ ಆಗ್ತಾ ಇಲ್ಲ, ಏನು ಆರ್ಗ್ಯುಮೆಂಟ್ ಫೇಲ್ ಆಗ್ತಾ ಇದೆ ಅಂತಂದರೆ, ಏನು ಸ್ಫೂರ್ತಿ ಭೈರಪ್ಪನವರು ಈ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ ಮರುಪರೀಕ್ಷೆ ಆಗಬಾರ್ದು ಅಂತ. ಸೊ ಅವರ ಪರ ವಕೀಲರು ತುಂಬ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಆ ವಾದದ ಒಂದು ವಿರುದ್ಧ ಪ್ರತಿವಾದವನ್ನು ಮಾಡೋದಕ್ಕೆ KPSC ವಕೀಲರಿಂದ ಆಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು, ಇವರಿಗೆ ಸ್ಟೇ ವಿಕೆಟ್ ಮಾಡಿಸೋ ಉದ್ದೇಶ ಇದ್ದಿದ್ರೆ ಇಷ್ಟು ದಿನ ಇವರು ಯಾವುದೇ ಡಾಕ್ಯುಮೆಂಟನ್ನು ಕೋರ್ಟಿಗೆ ಕೊಡದೆ IA ಮೂವ್ ಮಾಡದೆ ಇರ್ತಾ ಇರಲಿಲ್ಲ. ಸೊ ಈಗ ಆಲ್ರೆಡಿ ಏನು ಅವ್ರ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಆಗಿದೆ. ಸೊ ಬಟ್ ಈಗ ನ್ಯಾಯಾಲಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ 11ನೇ ತಾರೀಕು ಮತ್ತೆ ಇದೆ ಈ ಒಂದು ಪ್ರಕರಣದ್ದು. ಸೊ ಬೆಂಗಳೂರು ಕೋರ್ಟಲ್ಲಿ ಎತ್ತಂಥ ವಿಚಾರ 19ನೇ ತಾರೀಕು ಮತ್ತೆ ಅಲ್ಲಿ ಡೇಟ್ ಕೊಟ್ಟಿದ್ದಾರೆ, ಅಲ್ಲೇನು ಸ್ಟೇ ಇಲ್ಲ. ಬಟ್ ಧಾರವಾಡ ನ್ಯಾಯಾಲಯದಲ್ಲಿ ಸ್ಟೇ ಇರೋದು. ಸೊ ಹಾಗಾದರೆ ಈಗ 29ನೇ ತಾರೀಕು ಪರೀಕ್ಷೆ ಆಗುತ್ತಾ ಇಲ್ವಾ, ಒಂದು ಗೊಂದಲಕ್ಕೆ ತೆರೆಯನ್ನು ಎಳೆದು ಬಿಡ್ತೀನಿ. 29ನೇ ತಾರೀಕು ಮರುಪರೀಕ್ಷೆ ಆಗಬೇಕಿತ್ತು ಅಂತಂದರೆ ಈ ಸ್ಟೇ ವಿಕೆಟ್ ಆಗಬೇಕಿತ್ತು. ಇದು ಆಗುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಆ್ಯಂಡ್ KPSC ವಕೀಲರಿಂದ ಪ್ರಬಲವಾದ ವಾದ ನಡೀತಾ ಇಲ್ಲ. ಸೊ ಏನು ಅಪ್ಲಿಕೆಂಟ್ ಪರ ಇದ್ದಾರೆ, ಅದು ಮರುಪರೀಕ್ಷೆ ಬೇಡ ಅಂತ ಅವರ ವಕೀಲರು ತುಂಬ ಸ್ಟ್ರಾಂಗ್ ಆಗಿ ಈಗ ಆಲ್ರೆಡಿ ವಾದವನ್ನು ಮಾಡ್ತಾ ಇದ್ದಾರೆ. ಐ ಥಿಂಕ್ ಏನಾದರೂ ಈ ವಿಚಾರದಲ್ಲಿ ಅವರು ಕೇಸನ್ನು ವಿನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ CM ಮಾಡಿರುವಂಥ ಮರುಪರೀಕ್ಷೆ ಆದೇಶ ರದ್ದಾದರೆ ಖಂಡಿತವಾಗಿಯೂ ನಾವು ಡಿಮ್ಯಾಂಡ್ ಮಾಡೋದು KPSCಗೆ ಒಂದೇ, ಅದು ಮರು ಅಧಿಸೂಚನೆ, ರೀನೋಟಿಫಿಕೇಶನ್ ಆಗಬೇಕು. ಸೊ ಈಗ ರೀನೋಟಿಫಿಕೇಶನ್ ಆಗಬೇಕಂದ್ರೆ ಏನು ಮಾಡಬೇಕು, ಎಲ್ಲರೂ ನಮಗೆ ರೀನೋಟಿಫಿಕೇಶನ್ ಬೇಕಂತ ಕಮೆಂಟ್ ಮಾಡೋದಲ್ಲ. ಇನ್ ಕೇಸ್ ಆಫ್ ಆ ರೀತಿ ಕೋರ್ಟಲ್ಲಿ ಆಗಿ ಈ ಒಂದು ಆದೇಶ ರದ್ದಾದರೆ ಮರುಪರೀಕ್ಷೆ ಇದೇ ಪರೀಕ್ಷೆ ಮೂಲಕ ಮುಖ್ಯ ಪರೀಕ್ಷೆ ನಡೆಸ್ತೀವಿ ಅಂತ ಏನಾದರೂ ಹೊರಟ್ರೆ ಖಂಡಿತವಾಗಿಯೂ ನಾವು ಅದಕ್ಕೆಲ್ಲ ವಿರೋಧವಿದ್ದೀವಿ. KPSCಯ ವಕೀಲರು ಏನಾಗಿದೆ, ಮರುಪರೀಕ್ಷೆ ಯಾಕೆ ಆದೇಶ ಮಾಡಿದ್ರು CM ಅವರು, ಎಷ್ಟು ಕ್ವಶನ್ಸ್ಗಳು ತಪ್ಪಿತ್ತು, ಟ್ರಾನ್ಸ್ಲೇಷನಲ್ಲಿ ಏನೇನು ತಪ್ಪಿತ್ತು, ಆ್ಯಂಡ್ ಏನೆಲ್ಲ ಸಮಸ್ಯೆ ಆಯಿತು ಪ್ರಶ್ನೆ ಪತ್ರಿಕೆ ಭಾಷಾಂತರ, ಅವೆಲ್ಲವನ್ನು ಕೂಡ ಇನ್ನು 2 ದಿನದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಿದರೆ ಸ್ಟೇ ವೇಕೆಟ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಸಬ್ಮಿಟ್ ಮಾಡಬೇಕು, ಅವ್ರು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು. ಇನ್ ಕೇಸ್ ಕೊಡದೆ ಹೋದರೆ ಏನಾಗುತ್ತೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಮೂಲಕ ಕರೆ ಕೊಡ್ತಾ ಇರೋದೇನು ಅಂತಂದರೆ, ಮರುಪರೀಕ್ಷೆಗಾಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಏನೆಲ್ಲ ಅದು ಸಮಸ್ಯೆ ಆಗಿದೆ, ಎಷ್ಟು ಅದರಿಂದ ಪರಿಶ್ರಮ ಇದೆ, ಅದೆಲ್ಲವೂ ಕೂಡ ಈಗ ಏನಾಗುತ್ತೆ ಅಷ್ಟೆಲ್ಲ ಎಫರ್ಟ್ ಹಾಕಿರೋದಕ್ಕೆ ಅದು ವ್ಯರ್ಥ ಆಗೋಗ್ಬಿಡುತ್ತೆ ಈಗೇನಾದರೂ ಈ ರೀತಿ ಆದರೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ KPSC ಆಸ್ಪಿರೆಂಟ್ಸ್. ಇನ್ ಕೇಸ್ ಆಫ್ 11ನೇ ತಾರೀಕು ಏನಾದರೂ ಆ ರೀತಿ ಆದರೆ ಇಮಿಡಿಯೇಟ್ ಆಗಿ ಈಗ ಆಲ್ರೆಡಿ ಸದನ ಏನು ಬೆಳಗಾವಿಯಲ್ಲಿ ಇದು ನಡೀತದೆ ಸೆಷನು. ಸೊ ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರಕ್ಕೂ ಆ್ಯಂಡ್ KPSCಗೂ ಒತ್ತಡ ಹಾಕಬೇಕಾಗಿರೋದು ಏನು, ಮರು ಅಧಿಸೂಚನೆ ಆಗಲಿ ಅಂತ. ಸೊ ಆದರೆ ಮಾತ್ರ ಮತ್ತೆ ಎಲ್ಲರಿಗೂ ನ್ಯಾಯ ಸಿಗೋಕ್ಕೆ ಸಾಧ್ಯ. ಇನ್ ಕೇಸ್ ಇದರ ಮೇಲೆ ನಾವು ಮುಖ್ಯ ಪರೀಕ್ಷೆ ಮಾಡ್ತೀವಿ ಅಂದರೆ ಖಂಡಿತವಾಗಿ ಇಲ್ಲಿ ಯಾರು ಕೂಡ ಒಪ್ಪೋದಕ್ಕೆ ತಯಾರಿಲ್ಲ. ಆ್ಯಂಡ್ ಹೇಗಾದರೂ ಮಾಡಿ KPSC ಅವರು ಶತಾಯಗತ ಈ ಸ್ಟೇನ ವೇಕೆಟ್ ಮಾಡಿಸ್ಲೇಬೇಕು. ಆ್ಯಂಡ್ ಇವರು 43 ದಿನದಿಂದ ಇಲ್ಲಿವರೆಗೂ ಏನು ಮಾಡಿದೆ, ಈ ಕೊನೆಯಲ್ಲಿ ಮಾಡ್ತಾ ಇರೋ ಪ್ರಯತ್ನ ಖಂಡಿತವಾಗಿಯೂ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಇವ್ರು ಮಾಡ್ತಾ ಇರೋಂಥ ಒಂದು ದೊಡ್ಡ ಏನು ಕುತಂತ್ರ ಇದೆ ಇವ್ರ ಒಳಗಡೆ ಅನ್ನೋದು ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಆಸ್ಪಿರೆಂಟ್ಸ್ಗಳು ಈಗ ಆಲ್ರೆಡಿ PDO ನಾನ್ HK ಪರೀಕ್ಷೆದು ಕೂಡ ನಿಮ್ಗೆ ಗೊತ್ತಾಯಿತು. ಬ್ಲೂಟೂತ್ ಬಳಸಿ ಪರೀಕ್ಷೆ ಬರೆಯೋದಕ್ಕೆ ಹೊರಟಿದ್ದ ತುಮಕೂರಿನಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಅರೆಸ್ಟ್ ಮಾಡಿ ಅದೆಲ್ಲ ಆಯಿತು. ಬಟ್ ಅದು ಕೂಡ ಅಷ್ಟೇ, ಜಸ್ಟಿಸ್ ಸಿಗಬೇಕು. ಆ್ಯಂಡ್ HK ಪರೀಕ್ಷೆಯಲ್ಲಿ ಆಗಿರೋ ಪ್ರಶ್ನೆ ಪತ್ರಿಕೆದು ಕೂಡ ಅಷ್ಟೇ. ನಾವು ಎಲ್ಲಿವರೆಗೂ ಇದೇ ರೀತಿ ಆಸ್ಪಿರೆಂಟ್ಸ್ಗಳು ಬರೀ ಪರೀಕ್ಷೆನ ಬರೀತಾ ಆಗಿರೋ ಅಕ್ರಮಗಳನ್ನ ಸಹಿಸ್ಕೊಳ್ತಾ, ಇನ್ನೂ ಕೆಲವರು KPSC ಆರಾಧಕರಿದ್ದೀರಾ. ನಿಜವಾಗ್ಲೂ ನಾನು ಹೇಳ್ತೀನಿ, KPSCಯನ್ನು ಆರಾಧನೆ ಮಾಡೋದನ್ನು ಬಿಟ್ಟು ನೀವು ಹಲವಾರು ಜನ, ಎಷ್ಟೋ ಜನ ವಹಿಸ್ಕೊಂಡು ಬರ್ತೀರಾ ಅಂಥವ್ರು ಇದ್ದೀರಾ, ದಯವಿಟ್ಟು ಹೇಳ್ತಿದ್ದೀನಿ. ಲಕ್ಷಾಂತರ ಜನ ಅಭ್ಯರ್ಥಿಗಳು ಇದ್ದೀರಾ, 10ರಿಂದ 12 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದೀರಾ, ಬೇರೆ ಬೇರೆ ಪರೀಕ್ಷೆಗಳನ್ನ ಬರೀತೀರಾ. ಒಂದು ವಿಚಾರದಲ್ಲೂ ಒಗ್ಗಟ್ಟಾಗಿ ನಿಂತ್ಕೊಂಡು ಬಿಟ್ರಿ ಒಂದು ಸಾರಿ ಅಂತಂದರೆ, ಒಂದು ಸಲ ಸುಧಾರಣೆ ಆಯಿತು KPSCಲಿ ಅಂದರೆ ಖಂಡಿತವಾಗಿ ನೀವು ಇನ್ನೊಂದು 10 ವರ್ಷ ನೆಕ್ಸ್ಟ್ ಜನ್ರೇಷನ್ ಅವ್ರಿಗಾದರೂ ಒಂದು ಒಳ್ಳೆಯ ಪರೀಕ್ಷೆಗಳು ಸಿಗುತ್ತೆ, ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಇನ್ ಕೇಸ್ ನಮಗೂ ಕೂಡ ಸಿಗ್ಬೋದು. ಬರೀ ಇದೇ ರೀತಿ ಸ್ಕ್ಯಾಮ್ಗಳು, ಇವ್ರು ಮಾಡೋವಂಥ ಕೆಲಸಗಳಿಂದ ಕೋರ್ಟ್ಗೆ ಹೋಗೋದು, ಆ ಕೋರ್ಟಿಂದ ಎಕ್ಸಾಮ್ ತಡ ಆಗೋದು, ಎಲ್ಲಿವರೆಗೂ ಅಂತ ಇದನ್ನು ಸಹಿಸ್ಕೊಂಡು ಹೋಗೋದು. ಸೊ ಖಂಡಿತವಾಗಿ ಹೇಳ್ತೀನಿ, ಈ ಬಾರಿ KS ಮರುಪರೀಕ್ಷೆಯಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದೀವಿ, ಎಷ್ಟೆಲ್ಲ ನಮಗೆ ಸಂಘಟನೆಗಳು ಬೆಂಬಲ ಕೊಟ್ಟು, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಅದರಿಂದ ಕೆಲಸ ಮಾಡಿದಂಥವ್ರು ಎಷ್ಟು ಜನ ಇದ್ದಾರೆ,
ಏನೆಲ್ಲ ಅದು ಶ್ರಮ ಇದೆ ಅನ್ನೋದನ್ನು ನಾನು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ತೀನಿ. ಬಿಕಾಸ್ ಆ ವಿಡಿಯೋದಲ್ಲಿ ಯಾವ ರೀತಿ ನಾವು ಈಗ ನೆಕ್ಸ್ಟ್ ಸಿದ್ಧತೆ ಮಾಡ್ಕೊಳ್ಬೇಕು ಮರು ಅಧಿಸೂಚನೆಗೆ, ಏನೆಲ್ಲ ಎಫರ್ಟ್ ಇತ್ತು ನಮ್ಮದು KS ಎಕ್ಸಾಮ್ ಪ್ರೊಟೆಸ್ಟಲ್ಲಿ, ಯಾವ ರೀತಿ ಇತ್ತು, ಯಾರೆಲ್ಲ ಎಷ್ಟು ತುಂಬ ಪ್ರಮುಖ ಪಾತ್ರ ವಹಿಸಿದ್ರು, ಯಾವೆಲ್ಲ ಸಂಘಟನೆಗಳು ಏನು ಅನ್ನೋ ವಿಚಾರವನ್ನು ಎಲ್ಲವನ್ನು ಹೇಳ್ತೀನಿ. ಬಟ್ ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ ಇಷ್ಟಿದೆ. ಧಾರವಾಡ ಕೋರ್ಟಲ್ಲಿ 11ನೇ ತಾರೀಕು ಮತ್ತೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಕೋರ್ಟಲ್ಲಿ ಇದ್ದದ್ದು 19ನೇ ತಾರೀಕು ದಿನಾಂಕ ಇದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.